Hello my dear 10th standard students, welcome back to my YouTube channel. So subject English model question paper total ಆಗಿ 5 ಇದೆ. ಅದರಲ್ಲಿ ನಾನು ತಗೊಂಡಿರೋದು model question paper 1. ಇದು ಲಾಸ್ಟ್ ಇಯರ್ model question paper ಆಗಿರುತ್ತೆ. ಸೊ ಪ್ರೀವಿಯಸ್ 2 ವಿಡಿಯೋಸ್ ಅಲ್ಲಿ ನಾನು ಫಸ್ಟ್ ಮೇನ್ ಅಂಡ್ ಸೆಕೆಂಡ್ ಮೇನ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀನಿ. ಅಂದ್ರೆ ಟೋಟಲ್ ಆಗಿ 16 ಕ್ವಶನ್ಸ್ ನ ಕಂಪ್ಲೀಟ್ ಮಾಡಿದ್ದೀನಿ. ಅದರ ಮುಂದುವರೆದ ಭಾಗ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಥರ್ಡ್ ಮೇನ್ ಅಂಡ್ ಫೋರ್ತ್ ಮೇನ್ ನ ಕ್ವಶನ್ಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಾನಿಲ್ಲಿ. ಸೊ ಥರ್ಡ್ ಮೇನ್ ಅಲ್ಲಿ ಬರ್ತಕ್ಕಂಥದ್ದು 17th ಕ್ವಶನ್. ಸೊ ಅದರಲ್ಲಿ ಒಂದೇ ಕ್ವಶನ್ ಬರೋದು, ಅದು 17th ಕ್ವಶನ್ ಆಗಿರುತ್ತೆ. ಈ ಒಂದು ಕ್ವಶನ್ಗೆ ಎಷ್ಟು ಅಂಕಗಳಿರುತ್ತೆ ಅಂತ ಹೇಳಿದ್ರೆ ಓನ್ಲಿ 2 ಮಾರ್ಕ್ಸ್ ಇರುತ್ತೆ. Let's get started. The following paragraph has 2 errors. Edit the paragraph and rewrite it in the answer book. So ಇಲ್ಲಿ ಏನ್ ಕೊಟ್ಟಿರ್ತಾರೆ, ಒಂದು ಚಿಕ್ಕ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, 2 ಮಿಸ್ಟೇಕ್ಸ್ ಇರುತ್ತೆ. ಅದನ್ನ ಫೈಂಡ್ ಔಟ್ ಮಾಡಿ ಅದನ್ನ ಎಡಿಟ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಕರೆಕ್ಟ್ ಮಾಡಿ ನೀವು ಮತ್ತೆ ರೀರೈಟ್ ಮಾಡಬೇಕು ಅಂತ ಇದೆ. ಎಕ್ಸಾಂಪಲ್ ನ ನೋಡೋಣ. Last Sunday, Jayant and I went to the beach. We were arrived. We thought it was going to rain. Luckily, the sky cleared up. ಮತ್ತೆ ಕ್ಲೂಸ್ ನ ನೋಡ್ಬೇಕು. ಯಾವತ್ತಿದ್ರು ಹಿಂಟ್ ಏನ್ ಕೊಟ್ಟಿರ್ತಾರೆ ಅದನ್ನ ನೋಡ್ಬೇಕು. ನಿಮ್ಗೆ ಎ ಮತ್ತೆ ಬಿ ಅನ್ನೋ ಆಪ್ಷನ್ಸ್ ಅಲ್ಲಿ ಕ್ಲೂಸ್ 2 ಕೊಟ್ಟಿದ್ದಾರೆ. ನೋಡೋಣ. ಕ್ಲೂಸ್ ಎ, ಯೂಸ್ ಕ್ಯಾಪಿಟಲ್ ಲೆಟರ್ ವೆನ್ ಎವರ್ ನೆಸೆಸರಿ. ಬಿ, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಸೊ ಇಲ್ಲಿ 2 ಮಿಸ್ಟೇಕ್ ಆಗಿರೋದು ಯಾವುದು ಅಂತ ಹೇಳಿದ್ರೆ, ಒಂದು ಕ್ಯಾಪಿಟಲ್ ಲೆಟರ್ ಮಿಸ್ಟೇಕ್ ಮಾಡಿದ್ದಾರೆ, ಇನ್ನೊಂದು ವರ್ಬಲ್ ಮಿಸ್ಟೇಕ್ ಮಾಡಿದ್ದಾರೆ. ಆ 2 ಮಿಸ್ಟೇಕ್ ನ ನಾವು ಕರೆಕ್ಟ್ ಮಾಡಿ ಬರಿಬೇಕು ಅಷ್ಟೇ. ನೋಡೋಣ. ಲಾಸ್ಟ್ ಸಂಡೇ ಜಯಂತ್ ಅನ್ನೋ ನೇಮ್ ಅಲ್ಲೇ ಮಿಸ್ಟೇಕ್ ಆಗಿದೆ ಅಲ್ವಾ. ಸೊ ಜಯಂತ್ ಏನೋ ಹಾಗಾದ್ರೆ ನೌನ್ ಅಲ್ವಾ, ನೇಮ್ ಆಫ್ ಎ ಪರ್ಸನ್. ಅದು ಯಾವತ್ತಿರೋ ಬಿಗಿನಿಂಗ್ ಆಫ್ ದ ಲೆಟರ್ ಕ್ಯಾಪ್ಸ್ ಎಲ್ಲ ಇರಬೇಕು. ಸೊ ಅದನ್ನ ಸ್ಮಾಲ್ ಲೆಟರ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರಿಬೇಕು. ನೆಕ್ಸ್ಟ್ ವರ್ಬಲ್ ಮಿಸ್ಟೇಕ್ ಏನಾಗಿದೆ, ಸೆಕೆಂಡ್ ಸೆಂಟೆನ್ಸ್ ನೋಡಿ. ವೆನ್ ವಿ ಅರೈವ್ಡ್ ವಿ ಥಾಟ್ ಇಟ್ ವಾಸ್ ಗೋಯಿಂಗ್ ಟು ರೈನ್. ಇಟ್ ವಾಸ್ ಗೋಯಿಂಗ್ ಟು ರೈನ್ ಏನಾಗಿದೆ, ಅದು ರೈನ್ ಆಗ್ಬೇಕು. ಇಡಿ ಫಾರ್ಮ್ ನ ತೆಗೆದುಬಿಟ್ಟು ರೈನ್ ಅಂತ ಬರಿಬೇಕು. ಹಾಗಾದ್ರೆ ಒಂದ್ಸರಿ ಕರೆಕ್ಟ್ ಆಗಿ ಆನ್ಸರ್ ಓದ್ಬಿಡ್ತೀನಿ ನೋಡಿ. ಲಾಸ್ಟ್ ಸಂಡೇ ಜಯಂತ್ ಅಂದ್ರೆ ಕ್ಯಾಪಿಟಲ್ ಲೆಟರ್ ಜೆ. And I went to the beach. When we arrived, we thought it was going to rain. Luckily, the sky cleared up. ಇಷ್ಟು ಬರೆದ್ರೆ ಸಾಕು, ನಿಮಗೆ 2 ಮಾರ್ಕ್ಸ್ ನಿಮ್ದಾಗುತ್ತೆ. ನೆಕ್ಸ್ಟ್ ಫೋರ್ತ್ ಮೇನ್ ಗೆ ಹೋಗೋಣ. ಫೋರ್ತ್ ಮೇನ್ ಅಲ್ಲಿ 7 ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್. ಈಚ್ ಆಫ್ ದ ಕ್ವಶನ್ಸ್ ಹ್ಯಾಸ್ 2 ಮಾರ್ಕ್ಸ್. ಟೋಟಲ್ ಆಗಿ 14 ಮಾರ್ಕ್ಸ್ ಇರುತ್ತೆ. 7 into 2 14. Okay. Answer the following questions in 2-3 sentences each. First question ಅಂದ್ರೆ 18th question. How was Swami appreciated for his heroic deeds? ಅಂದ್ರೆ ಸ್ವಾಮಿನ ಹೇಗೆಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ ಅಂತಕ್ಕಂಥದ್ದು ಇದು. ಅದನ್ನ ನಾವಿಲ್ಲಿ 2 ಮಾರ್ಕ್ಸ್ ಗೆ ಬರಿಬೇಕು. ಸ್ವಾಮಿ ವಾಸ್ ಅಪ್ರಿಶಿಯೇಟೆಡ್ ಫಾರ್ ಹೀಸ್ ಹೀರೋಯಿಕ್ ಡೀಡ್ಸ್. ಹೌದು, ಅವನು ಅಪ್ರಿಶಿಯೇಟ್ ನ ಪಡ್ಕೊಳ್ತಾನೆ. ಯಾಕೆ ಪಡ್ಕೊಳ್ತಾನೆ ಅಂತ ಹೇಳಿದ್ರೆ ಫಾರ್ ಹೀಸ್ ಹೀರೋಯಿಕ್ ಡೀಡ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಎಲ್ಲರೂ ಕೂಡ ಅವ್ನಿಗೆ ಏನ್ ಹೇಳ್ತಾರೆ, ಕಂಗ್ರ್ಯಾಚುಲೇಷನ್ಸ್ ವರ್ ಶೋರ್ಡ್ ಆನ್ ಹಿಮ್ ಅಲ್ವಾ. ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ. ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಹೇಗೆ ಇವ್ರನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡ ಹೇಗೆ ನೋಡ್ತಾರೆ, ವಿತ್ ಫುಲ್ ಆಫ್ ರೆಸ್ಪೆಕ್ಟ್ ನೋಡ್ತಾರೆ. ಹೀಸ್ ಟೀಚರ್ಸ್ ಪೇಟೆಡ್ ಹಿಸ್ ಬ್ಯಾಕ್. ನಿಮ್ಗೆ ನಿಮ್ಮ ಟೀಚರ್ ಬಂದು ಶಬ್ಬಾಷ್ ಅಂತ ಹೇಳಿ ಬೆನ್ ಮೇಲೆ ತಟ್ಟಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ, ಅದು ಎಷ್ಟು ಚೆನ್ನಾಗಿರುತ್ತಲ್ಲ. ಅಪ್ರಿಸಿಯೇಷನ್ ಪಡ್ಕೋಬೇಕು ಅಂತ ಹೇಳಿದ್ರೆ ಆ ರೀತಿ ಟೀಚರ್ಸ್ ಇವನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತ ಹೇಳ್ತಾರೆ. ಹೆಡ್ ಮಾಸ್ಟರ್ ಬಂದು ಸ್ವಾಮಿಗೆ ಏನಂತ ಹೇಳ್ತಾರೆ, ಟ್ರೂ ಸ್ಕೌಟ್ ಅಂತ ಹೇಳ್ತಾರೆ. ಈ ರೀತಿ ಎಲ್ಲರೂ ಕೂಡ ಸ್ವಾಮಿನ ಅಪ್ರಿಶಿಯೇಟ್ ಮಾಡ್ತಾರೆ. ಫಸ್ಟ್ ಥಿಂಗ್ ಯಾರೆಲ್ಲ ಅಪ್ರಿಶಿಯೇಟ್ ಮಾಡ್ತಾರೆ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಕ್ಲಾಸ್ಮೇಟ್ಸ್ ಮತ್ತೆ ಟೀಚರ್ಸ್, ದೆನ್ ಹೆಡ್ ಮಾಸ್ಟರ್. ಕ್ಲಾಸ್ಮೇಟ್ಸ್ ಏನ್ ಮಾಡ್ತಾರೆ, ಫುಲ್ ರೆಸ್ಪೆಕ್ಟ್ ಕೊಟ್ಟು ನೋಡ್ತಾರೆ. ಟೀಚರ್ಸ್ ಏನ್ ಮಾಡ್ತಾರೆ, ಪೇಟೆಡ್ ಆನ್ ಹಿಸ್ ಬ್ಯಾಕ್ ಅಲ್ವಾ. ನೆಕ್ಸ್ಟ್ ಹೆಡ್ ಮಾಸ್ಟರ್ ಏನ್ ಹೇಳ್ತಾರೆ, ಹಿ ವಾಸ್ ಎ ಟ್ರೂ ಸ್ಕೌಟ್ ಅಂತ ಹೇಳ್ತಾರೆ. ಈ ರೀತಿ ಸ್ವಾಮಿ ಅಪ್ರಿಶಿಯೇಟ್ ನ ಪಡ್ಕೊಳ್ತಾನೆ. ಸಾಕಿಷ್ಟು ಆನ್ಸರ್. ನೆಕ್ಸ್ಟ್ 19th ಕ್ವೆಶ್ಚನ್ ನೋಡೋಣ. ಅಂಬೇಡ್ಕರ್ ಹ್ಯಾಡ್ ಎ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಆಸ್ ಎ ಸ್ಟೂಡೆಂಟ್ ಎಕ್ಸ್ಪ್ಲೈನ್. ಈ ಕ್ವಶನ್ ನ ಅರ್ಥ ಫಸ್ಟ್ ನೀವು ಮಾಡ್ಕೊಬೇಕು. ಅಂಬೇಡ್ಕರ್ ಅವರಿಗೆ ಗ್ರೇಟ್ ಥರ್ಸ್ಟ್ ಇತ್ತು. ಥರ್ಸ್ಟ್ ಅಂತ ಹೇಳಿದ್ರೆ ಯೂಶಲಿ ಏನಂತ ಹೇಳ್ತೀರಾ ನೀವು, ಬಾಯಾರಿಕೆ ಅಂತ ಹೇಳ್ತೀವಿ. ಆದ್ರೆ ಇವರಿಗಿದ್ದಂತಹ ಬಾಯಾರಿಕೆ ಯಾವುದು ಅಂತ ಹೇಳಿದ್ರೆ ದಣಿವು, ದಾಹ, ಪುಸ್ತಕದ ಮೇಲಿನ ದಾಹ, ಓದಬೇಕೆನ್ನುವ ದಾಹ.
ಓದಬೇಕೆನ್ನುವ ದಣಿವು ಅಂಬೇಡ್ಕರ್ ಅವರಿಗೆ ಇತ್ತು. ಎಸ್ ಎ ಸ್ಟೂಡೆಂಟ್ ಅವರು ಒಬ್ಬ ವಿದ್ಯಾರ್ಥಿ ಹೇಗೆ ಓದ್ತಿದ್ರು ಅದೇ ರೀತಿಯೇ ಅಷ್ಟು ಗ್ರೇಟ್ ನಾಲೆಡ್ಜಬಲ್ ಪರ್ಸನ್ ಆದರೂ ಕೂಡ, ಅಷ್ಟು ದೊಡ್ಡ ಪರ್ಸನಾಲಿಟಿ ಇದ್ರೂ ಕೂಡ ಅವರು ಒಬ್ಬ ಸ್ಟೂಡೆಂಟ್ ಅಂತಾನೆ ಬುಕ್ಕನ್ನು ಓದ್ತಾ ಇದ್ರು. ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ ನಿಮಗೆ. ಅಂಬೇಡ್ಕರ್ ವಾಸ್ ಎ ವೊರೇಷಿಯಸ್ ರೀಡರ್ ನಾಟ್ ಓನ್ಲಿ ಡ್ಯೂರಿಂಗ್ ಹಿಸ್ ಸ್ಟೂಡೆಂಟ್ ಡೇಸ್ ಬಟ್ ಥ್ರೂ ಔಟ್ ಆಫ್ ಹಿಸ್ ಲೈಫ್ ಅಲ್ವಾ. ಅಂಬೇಡ್ಕರ್ನ ವೊರೇಷಿಯಸ್ ರೀಡರ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ, ಈಗ ತುಂಬ ಹಸುಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಊಟ ಇಕ್ಕಿದ್ರೆ ಹೇಗೆ ತಿಂತಾನೆ, ಎಷ್ಟು ಫಾಸ್ಟಾಗಿ ತಿಂತಾನಲ್ಲ, ಅದು ಸಂತೃಪ್ತಿನ ಪಟ್ಕೊಳ್ತಾನಲ್ವ. ಆದರೆ ಇಲ್ಲಿ ವೊರೇಷಿಯಸ್ ರೀಡರ್ಗೆ ಅದೇ ರೀತಿಯ ಜ್ಞಾನದ ಹಸಿವಿತ್ತು, ಓದುವಿನ ಹಸಿವಿತ್ತು. ಅವ್ರಿಗೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರೂ ಕೂಡ ಅವರು ವೊರೇಷಿಯಸ್ ರೀಡರ್ ಆಗೇ ಇದ್ರು. ಸ್ಟೂಡೆಂಟ್ ಲೈಫಲ್ಲಿ ಮಾತ್ರ ಅವರು ವೊರೇಷಿಯಸ್ ರೀಡರ್ ಆಗಿರಲಿಲ್ಲ, ಥ್ರೂ ಔಟ್ ಆಫ್ ಹಿಸ್ ಲೈಫ್ ಕೂಡ ಅವರು ವೊರೇಷಿಯಸ್ ರೀಡರ್ ಆಗಿದ್ರು. ಆ ಪಾಯಿಂಟ್ನ ಬರಿಬೇಕು ನೀವು. ಮತ್ತೆ ಈ ಹ್ಯಾಡ್ ಆ್ಯನ್ ಇನ್ಸ್ಯಾಟಿಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಈಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲಿಲ್ಲ ಅಂಬೇಡ್ಕರ್ ಅವರಿಗೆ ಓದಿನ ಬಗ್ಗೆ. ಇನ್ನಷ್ಟು ಓದಬೇಕು, ಇನ್ನಷ್ಟು ಜ್ಞಾನವನ್ನು ಹೆಚ್ಚಿಸ್ಕೊಬೇಕು ಅನ್ನೋ ಭರದಲ್ಲಿ ಇವರು ಇನ್ಸ್ಯಾಟಿಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಅನ್ನೋದು ಇಲ್ಲಿ ಪಾಯಿಂಟ್ನ ಬರೀಲೇಬೇಕು ನೀವು. ಈ ಹ್ಯಾಡ್ ಆ್ಯನ್ ಇನ್ಸ್ಯಾಟಿಬಲ್ ಥರ್ಸ್ಟ್ ಫಾರ್ ಬುಕ್ಸ್. ನೆಕ್ಸ್ಟ್, ಹಿ ಬಾಟ್ ಬುಕ್ಸ್ ಬೈ ಕಟೈಲಿಂಗ್ ಹಿಸ್ ಡೈಲಿ ನೀಡ್ಸ್. ನಿಮಗೆಲ್ಲ ಹೇಗೆ ನೀವು ಬುಕ್ಸ್ನೆಲ್ಲ ಪರ್ಚೇಸ್ ಮಾಡ್ತೀರಾ? ಯೂಶಲಿ ಪೇರೆಂಟ್ಸ್ ಕೊಡಿಸ್ತಾರಲ್ವ. ಆದರೆ ಡೈಲಿ ನೀಡ್ಸ್ ಏನಿತ್ತು ಅಂಬೇಡ್ಕರ್ ಅವರಿಗೆ ಅದರಲ್ಲೇ ಕಡಿತಗೊಳಿಸಿ ಅಮೌಂಟ್ನ ಸೇವ್ ಮಾಡಿ ಸೊ ಇವರು ಬುಕ್ಸ್ನ ಪರ್ಚೇಸ್ ಮಾಡ್ತಾ ಇದ್ರು. ನೆಕ್ಸ್ಟ್, ಈ ನ್ಯೂಯಾರ್ಕ್ ಹಿ ಈಸ್ ಸೆಟ್ ಟು ಹ್ಯಾವ್ ಪರ್ಚೇಸ್ಡ್ ಅಬೌಟ್ 2000 ಓಲ್ಡ್ ಬುಕ್ಸ್. ನ್ಯೂಯಾರ್ಕಲ್ಲಿ ಎಷ್ಟು ಬುಕ್ಸ್ನ ಇವರು ಪರ್ಚೇಸ್ ಮಾಡ್ತಾರೆ? 2000 ಓಲ್ಡ್ ಬುಕ್ಸ್. ಮತ್ತು ಅಟ್ ದ ಟೈಮ್ ಆಫ್ ದ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್. ಲಂಡನ್ನಲ್ಲಿದ್ದಾಗ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಏನು ನಡೆಯುತ್ತೆ ಆ ಟೈಮಲ್ಲಿ ಇವರು ತುಂಬ ಬುಕ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಹಿ ಬಾಟ್ ಸೋ ಮೆನಿ ಬುಕ್ಸ್ ದಟ್ ದೇ ಹ್ಯಾಡ್ ಟು ಬಿ ಸೆಂಟ್ ಟು ಇಂಡಿಯಾ ಇನ್ 32 ಬಾಕ್ಸಸ್. ಎಷ್ಟು ಬಾಕ್ಸಲ್ಲಿ ಅವರು ಲಂಡನ್ನಿಂದ ಇಂಡಿಯಾಗೆ ಪಾರ್ಸಲ್ ಮಾಡ್ತಾರೆ, ಕಳಿಸ್ಕೊಡ್ತಾರೆ ಬುಕ್ಸ್ನ ಅಂತ ಹೇಳಿದ್ರೆ 32 ಬಾಕ್ಸಸ್ಸಲ್ಲಿ ಕಳಿಸ್ಕೊಡ್ತಾರೆ. ನೆಕ್ಸ್ಟ್, ಸತೀಶ್ ಪೇರೆಂಟ್ ವರ್ ಬೋತ್ ಹಿಸ್ ವೆಲ್ ವಿಶರ್ಸ್ ಆ್ಯಂಡ್ ಈಚ್ ಕೇಟ್ ಫಾರ್ ಹಿಮ್ ಇನ್ ಡಿಫ್ರೆಂಟ್ ವೇ. ಹೌ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಎಷ್ಟಾಗುತ್ತೋ ಅಷ್ಟು ನಾನು ಅದನ್ನು ಒಂದು ಬ್ರೀಫಾಗಿ ಹೇಳ್ಕೊಟ್ಬಿಡ್ತೀನಿ. ಸತೀಶ್ ಪೇರೆಂಟ್ ಏನಿರ್ತಾರಲ್ವ, ಫಾದರ್ ಆ್ಯಂಡ್ ಮದರ್ ಇಬ್ಬರು ಕೂಡ ಅವನಿಗೆ ಸಪೋರ್ಟ್ ಆಗಿ ನಿಲ್ತಾರೆ, ತುಂಬ ಕೇರ್ ಮಾಡ್ತಾರೆ. ಆದರೆ ಡಿಫ್ರೆಂಟ್ ಆ್ಯಂಗಲಲ್ಲಿ, ಡಿಫ್ರೆಂಟ್ ವೇಸಲ್ಲಿ. ಹೇಗೆ ಅಂತ ಹೇಳಿದ್ರೆ, ಸತೀಶ್ ಫಾದರ್ ವಾಂಟೆಡ್ ಸತೀಶ್ ಟು ಸ್ಟಡಿ ಇನ್ಸ್ಟೆಡ್ ಆಫ್ ಡ್ರಾಯಿಂಗ್. ಸತೀಶ್ ಫಾದರ್ಗೆ ಅವನು ಡ್ರಾಯಿಂಗ್ ಮಾಡೋದನ್ನು ನಿಲ್ಲಿಸಿ ಅವನು ಓದಬೇಕು ಅಂತ ಹೇಳಿ ಹಲವಾರು ಬುಕ್ಗಳನ್ನು ತಂದು ಕೊಡ್ತಾ ಇರ್ತಾರೆ. ಆದರೆ ಅವ್ರ ಮದರ್ಗೆ ಒಂದು ಆಸೆ ಇರುತ್ತೆ, ಅವ್ನು ಡ್ರಾಯಿಂಗ್ ಮಾಡಿ ಹೇಗೋ ಟೈಮ್ ಪಾಸ್ ಮಾಡ್ತಾ ಇದ್ದಾನಲ್ವಾ, ಸೊ ಹಾಗೆ ಕಂಪ್ಲೀಟ್ ಮಾಡಲಿ ಅವನು ಅಂತಕ್ಕಂಥದ್ದು ಒಂದು ತಾಯಿಯ ಆಸೆ ಇರುತ್ತೆ. ಅವರು ಯಾವುದೇ ರೀತಿ ಅದನ್ನು ಸ್ಟಾಪ್ ಮಾಡಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಐ ವಿಲ್ ಕಮ್ ವಿತ್ ನ್ಯೂ ಟಾಪಿಕ್.